ಬಿಟ್ರೆ 5 ಎಕರೆ ಜಾಗ ಇದೆ ಅಂತ ಸರ್ ನಿಖಿಲ್ ಕುಮಾರಸ್ವಾಮಿ ಐದಲ್ಲಮ್ಮ 36 ಎಕರೆ ಅವ್ರ ಅಪ್ಪನೇ ಬಿಡ್ಲಿಲ್ಲ ಟೌನ್ಶಿಪ್ನ ನಾವೇ ಈಗ ಆಗೋಗಿರೋದು ದುಡ್ಡೆಲ್ಲ ಕೊಡ್ತಾ ಇದೀವಿ, ಹೇಗೆ ಬಿಡೋಕ್ಕಾಯ್ತದೆ. ಸದ್ಯ ಈಗ ಕೊಟ್ಟರೆ ಆ ಹೋರಾಟ ಮಾಡ್ತಾವ್ರಲ್ಲ ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ ಕಣಮ್ಮ. ಆ ಹೋರಾಟ ಮಾಡ್ತೀವಿ, ಇವ್ರು ಬಂದು ಅದನ್ನ ಅವ್ರು ನೆತ್ಕಟ್ಟೋದಕ್ಕಾರ ಆ ನೆನಪಕ್ಕೋಸ್ಕರ ಆ ಲೇಔಟ್ಗೆ ನಿಖಿಲ್ ಲೇಔಟ್ ಅಂತ ಹೆಸರಿಕ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅಂತ ಹೆಸರಿಕ್ಬಿಟ್ಟು ಆ ಲೇಔಟಲ್ಲಿ ಯಾರು ಹೋರಾಟ ಮಾಡ್ತಾವ್ರು ರೈತರು ಅವ್ರಿಗೆಲ್ಲ 30-40 ಒಂದು ಸೈಟ್ ಕೊಡ್ತೀವಮ್ಮ. ನಮ್ಗೆ ಅದು ಬೇಡ, ಅದು ನಮಗೆ ಆ ಜಾಗನ ನಾವು ಮಾಡಿ ಅವರು ತಗೊಂಡಿದ್ದು 6 ಲಕ್ಷನೋ 10 ಲಕ್ಷನೋ ಅವ್ರೇನು ಮಾಡಿದ್ರು, ಬೇನಾಮಿಗೆ ತೊಗೊಂಡ್ರು. ಬೇನಾಮಿಗೆ ದುಡ್ಡು ಹೋಗ್ಬಿಡ್ತದೆ ಅಂತೇಳಿ GBITಗೆ ಲೆಟ್ರ್ ಕೊಟ್ಟರು. ಇದು ಯಾವುದೇ ಕಾರಣಕ್ಕೆ ದುಡ್ಡು ನನ್ನ ಅಕೌಂಟಿಗೆ ಬರಬೇಕು ಅಂತ ನಮ್ಮ ಅನಿತಾ ಕುಮಾರಸ್ವಾಮಿ ಅವರು ಲೆಟ್ರ್ ಕೊಟ್ಟರು. ಅವರು ಬಿಟ್ಕೊಡ್ತೀವಿ ಅನ್ನೋ ಅವ್ರು ಲೆಟ್ರ್ ಕೊಟ್ಟರು, ನಮ್ಗೆ ದುಡ್ಡು ನಮ್ಮ ಅಕೌಂಟಿಗೆ ಕೊಡಿ ಅಂತ. ಬಿಟ್ಕೊಡ್ತೀವಿ ಅನ್ನೋ ಅಂಥ ಮನಸ್ಥಿತಿ ಇದ್ದಿದ್ರೆ ಲೆಟ್ರ್ ಕೊಟ್ಟರು ನಮ್ಗೆ ಕೊಡಿ ದುಡ್ಡು ಅಂತ. ಇವತ್ತು 2 ಕೋಟಿಗೆ ಹೋಯ್ತದೆ ಇವ್ರು ತಗೊಂಡಿದ್ದು 10 ಲಕ್ಷಕ್ಕೆ. ಇವತ್ತು ಎಷ್ಟು ಕೊಡ್ತಾ ಇದೀವಿ ಅವ್ರಿಗೆ ಪರಿಹಾರ? 2 ಕೋಟಿ. ಅದೇ ಎಲ್ಲೋ ಇದು ಏನೋ ರೆಡ್ ಝೋನ್ ಇದ್ದಿದ್ರೆ ಅದ್ರ ಬೆಲೆ 25 ಲಕ್ಷ 30 ಲಕ್ಷ 50 ಲಕ್ಷನೇ. ಸದ್ಯ ನಾವು ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ತೀವಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಆ ಹೆಸರನ್ನೇ ಲೇಔಟ್ ಹೆಸರನ್ನೇ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತಿಕ್ಬಿಟ್ಟು ಈಗ ಪಾಪ ಅವ್ರು ಯಾರು ರೈತರು ಅವರಲ್ಲ ಅವ್ರಿಗೆಲ್ಲ ಒಂದು ಸೈಟ್ ಕೊಡೋಣ, ದಯಮಾಡಿ ಕೇಳಿ ಬರ್ಸ್ಕೊಡ್ಲಿ, ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ ನಾವು ಫ್ರೀಯಾಗಿ, ಆ ಜಾಗದಲ್ಲಿ ಫ್ರೀಯಾಗಿ ಸೈಟ್ ಕೊಡ್ತೀವಿ. ಸರ್, ವರದಿ ಬಂದಿದೆ, ಸಾಕಷ್ಟು ಅಕ್ರಮಗಳಾಗಿದ್ದಾವೆ, ಈಗ ಅದಕ್ಕೋಸ್ಕರನೇ ಗ್ಯಾರಂಟಿ ಪರಿಷ್ಕರಣೆ ಮಾಡಬೇಕು ಅಂತ ತೀರ್ಮಾನ. CAG ವರದಿ ಬಂದ ಮೇಲೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಿ ಇದು ತುಂಬ ದುರುಪಯೋಗ ಆಗ್ತಾ ಇದೆ, ಇದು ಸರಿಯಾದ ರೀತಿಯಲ್ಲಿ ಜನಗಳಿಗೆ ಯಾರಿಗೆ ಸಲ್ಲಬೇಕು ಅವ್ರಿಗೆ ಸಲ್ತಾ ಇಲ್ಲ ಅಂತಕ್ಕಂಥ ತೀರ್ಮಾನ ಆಗಿರೋದ್ರಿಂದನೇ ಈಗ ನಾವು ಅದನ್ನು ಪರಿಷ್ಕರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಬಹುಶಃ 1-2 ತಿಂಗಳಲ್ಲಿ ಅದೆಲ್ಲ ಪರಿಷ್ಕರಣೆ ಆಯ್ತದೆ. ಪ್ರಾಮಾಣಿಕವಾಗಿ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ತದೆ. ಪರಿಷ್ಕರಣೆ ಮಾಡೋವರೆಗೂ ನಿಲ್ಲಿಸಲ್ಲ. ಈಗ ಏನು ಹೋಗ್ತಾ ಇದೆ ಅದನ್ನು ಕೊಡ್ತಾನೆ ಇರ್ತೀವಿ. ಪರಿಷ್ಕರಣೆ ಆದಮೇಲೆ ಯಾರಿಗೆ ಸರಿಯಾದ ರೀತಿಯಲ್ಲಿ ಅರ್ಹರಿದ್ದಾರೆ ಅವ್ರಿಗೆ ಕೊಡ್ತೀವಿ. ಸರ್, ಈಗ ಒಂದು ಪಕ್ಷ ಬಲಿಷ್ಠವಾಗಿ ಬೆಳಿಬೇಕು ಅಂದರೆ ಕಾರ್ಯಕರ್ತರು ಭಾಳ ಇಂಪಾರ್ಟೆಂಟು. ಹೊರೆ ಸರಿದೂಗಿಸ್ತಕ್ಕಂಥ ಚಾಕ್ಯತೆ ನಮ್ಮ ನಾಯಕರುಗಳಿಗಿದೆ. ಆದರೆ ಕಾರ್ಯಕರ್ತರಿಗೂ ಕೂಡ ಬರೀ ನಾವೇ ಮಾಡೋದಲ್ಲ, ಕಾರ್ಯಕರ್ತರಿಗೂ ಕೂಡ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಆ ಒಂದು ಭಾವನೆ ಬರಬೇಕು ಅವ್ರಿಗೆ. ಅದಕ್ಕೆ ಕೊಡ್ತಾ ಇದ್ದೀವಿ ಅಷ್ಟೇ. ಈಗ ನಾವೇ MLAಗಳು ಹಾಕೊಂಡು ನಾವೇ ಎಲ್ಲ ಮಾಡ್ಕೊಂಡು ಮಾಡೋದು ಏನು ಪ್ರಯೋಜನ ಆಗಲ್ಲ. ಕಾರ್ಯಕರ್ತರು ಕೂಡ ನಮ್ಮನ್ನು ಈ ಜಾಗದಲ್ಲಿ ಕೊಡಿಸಿರ್ತಕ್ಕಂಥವ್ರು ಕಾರ್ಯಕರ್ತರು. ಅದರಿಂದ ಅವ್ರಿಗೂ ಕೂಡ ಏನಾರು ಒಂದು ಸಹಕಾರ ಕೊಡಬೇಕು ಅಂತೇಳಿ, ಹಂಗಂತ ಏನು ಸರ್ಕಾರನ ದಿವಾಳಿ ಮಾಡಿ ಕೊಡೋದು ಅಂತಲ್ಲ, ಇರೋ ವ್ಯವಸ್ಥೆಯಲ್ಲಿ ಅವ್ರಿಗೂ ಕೂಡ ನಾವು ಸಹಕಾರ ಕೊಡಬೇಕು ಅಂತಕ್ಕಂಥದ್ದು.